ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಯಾಗ್ರಾ ಅಥವಾ ಸಿಲ್ಡಿನಾಫಿಲ್ ಟ್ಯಾಬ್ಲೆಟ್ಸ್ನ ಸೈಡ್ ಇಫೆಕ್ಟ್ಸಿನ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಸಿಲ್ಡಿನಾಫಿಲ್ ಅನ್ನೋದು ತುಂಬ ಕಾಮನ್ಲಿ ಯೂಸ್ಡ್ ಅಥವಾ ಮಿಸ್ಯೂಸ್ಡ್ ಔಷಧಿ ಅಂತ ಹೇಳ್ಬೋದು. ಬಹಳಷ್ಟು ಸಲ ಈ ಪೇಷಂಟ್ಸಿಗೆ ಈ ನಿಮಿರು ದೌರ್ಬಲ್ಯವಿರುತ್ತೆ ಆ್ಯಂಡ್ ಅವರು ಹತ್ತಿರದ ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ನನಗೆ ಈ ಥರ ಪ್ರಾಬ್ಲಮ್ ಇದೆ, ಏನಾದರೂ ಗುಳಿಗೆ ಕೊಡಿ ಅಂತ ಹೇಳಿದಾಗ ಅವರು ಇದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡ್ರಗ್ ಇದು, ಸೊ ಈ ಔಷಧಿಯನ್ನು ಕೊಡ್ತಾರೆ ಆ್ಯಂಡ್ ಆವಾಗ ಅವರಿಗೆ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನು ಈ ಸೈಡ್ ಇಫೆಕ್ಟ್ಸು, ಕಾಮನ್ ಸೈಡ್ ಇಫೆಕ್ಟ್ಸ್ ಯಾವುದು, ಡೇಂಜರಸ್ ಸೈಡ್ ಇಫೆಕ್ಟ್ಸ್ ಯಾವುದು, ಯಾವಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು, ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಯಾಗ್ರಾ ಅಥವಾ ಸಿಲ್ಡಿನಾಫಿಲ್ ಅನ್ನೋದು ಒಂದು ತುಂಬ ಪವರ್ಫುಲ್ ಡ್ರಗ್ ಆ್ಯಂಡ್ ತುಂಬಾನೇ ಅದು ಫೇಮಸ್ ಆದಂತಹ ಡ್ರಗ್. ಯಾಕೆ ಅಂದರೆ ಇದು ಇರೆಕ್ಷನ್ ಅಥವಾ ಈ ನಿಮಿರು ದೌರ್ಬಲ್ಯವನ್ನು ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಡ್ರಗ್. ಹೇಗೆ ಇದು ಕೆಲಸ ಮಾಡುತ್ತೆ, ಇದು ಒಂದು ಎನ್ಸೈಮ್, ಫಾಸ್ಫೋಡೈಎಸ್ಟರೇಸ್ ಎನ್ಸೈಮ್ ಅನ್ನುವಂಥ ಒಂದು ಸಬ್ಸ್ಟೆನ್ಸ್ ಅನ್ನು ಇದು ಇನಿಬಿಟ್ ಮಾಡ್ತಾ ಇರುತ್ತೆ. ಸೊ ಹೀಗೆ ಇದು ಇನಿಬಿಟ್ ಮಾಡಿದಾಗ ಇದು ಈ ರಕ್ತನಾಳದಲ್ಲಿ ರಕ್ತದ ಫ್ಲೋ ಅನ್ನ, ರಕ್ತ ಹರಿಯೋದನ್ನ ಅದು ಹೆಚ್ಚು ಮಾಡ್ತಾ ಇರುತ್ತೆ. ಸೊ ಈ ಥರ ಅದು ಶಿಶ್ನದಲ್ಲಿ ಇರುವಂಥ ರಕ್ತನಾಳದಲ್ಲಿ ರಕ್ತದ ಪ್ರವಾಹವನ್ನ ಹೆಚ್ಚು ಮಾಡಿದಾಗ ಒಂದು ಇರೆಕ್ಷನ್ ಆಗ್ತಾ ಇರುತ್ತೆ. ಬಟ್ ನೀವೇನ್ ನೆನ್ಪಿಟ್ಕೊಳ್ಬೇಕು, ವಯಾಗ್ರಾದಿಂದ ನಿಮಿರು ದೌರ್ಬಲ್ಯವನ್ನ ಕ್ಯೂರ್ ಮಾಡಕ್ ಆಗೋದಿಲ್ಲ. ಟೆಂಪ್ರರಿ ನಿಮ್ಮ ಈ ಇರೆಕ್ಷನ್ ಅನ್ನ ಅದು ತರಿಸಬಹುದೇ ಹೊರತುನು ಕಂಪ್ಲೀಟ್ಲಿ ನಿಮ್ಮ ಈ ಇರೆಕ್ಷನ್ ಪ್ರಾಬ್ಲಮ್ ಏನಿದೆ ಅದನ್ನ ಬುಡ ಸಮೇತ ತೆಗೆಯುವಂತಹ ಕೆಪಾಸಿಟಿ ವಯಾಗ್ರಾಕ್ಕೆ ಇರೋದಿಲ್ಲ. ವಯಾಗ್ರಾ ಇಸ್ ನಾಟ್ ದ ಕ್ಯೂರ್ ಫಾರ್ ಇರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ನಾವು ಈ ನಿಮಿರು ದೌರ್ಬಲ್ಯವನ್ನ ವಯಾಗ್ರಾದಿಂದ ಕ್ಯೂರ್ ಮಾಡಕ್ ಆಗ್ತಾ ಇರೋದಿಲ್ಲ. ಅಂಡ್ ಸೆಕೆಂಡ್ಲಿ, ವಯಾಗ್ರಾ ಏನಿದೆ ಇದು ಈ ಸೆಕ್ಷುವಲ್ ಅರೌಸಲ್ ಅನ್ನ ಮಾಡ್ತಾ ಇರೋದಿಲ್ಲ, ಸೆಕ್ಷುವಲ್ ಇಂಟ್ರೆಸ್ಟ್ ಅನ್ನ ಮಾಡ್ತಾ ಇರೋದಿಲ್ಲ, ಈ ಲೈಂಗಿಕ ಆಸಕ್ತಿಯನ್ನ ಹೆಚ್ಚು ಮಾಡುವಂತ ಔಷಧಿ ಅಲ್ಲ ಇದು. ಇದು ಜಸ್ಟ್ ಅಲ್ಲಿ ರಕ್ತವನ್ನ ಜಾಸ್ತಿ ಫ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಂಡು ಇರೆಕ್ಷನ್ ಅನ್ನ ತರುವಂತಹ ಗುಳಿಗೆ ಹೊರತುನುವೆ ನಿಮ್ಗೆ ಏನಾದರೂ ಈ ಲೈಂಗಿಕ ಆಸಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂದಾಗ ವಯಾಗ್ರಾ ಯಾವುದೇ ಹೆಲ್ಪ್ ಅನ್ನ ಮಾಡ್ತಾ ಇರೋದಿಲ್ಲ. ಸೊ ಈ ಪೇಷಂಟ್ಸ್ ಏನ್ ಮಾಡ್ತಾರೆ, ಈ ತರ ನಿಮಿರು ದೌರ್ಬಲ್ಯ ಇದ್ದಾಗ ಯಾವಾಗ ಅವರು ಈ ಫಾರ್ಮಸಿ ಮೆಡಿಕಲ್ ಶಾಪ್ ಇಂದ ಈ ತರ ಗುಳಿಗೆಯನ್ನ ತಗೊಂಡ್ ಬರ್ತಾರೆ, ಅವರ ಹೆಲ್ತ್ ಕಂಡೀಷನ್ ಸಹ ಫಾರ್ಮಸಿ ಅವರಿಗೆ ಗೊತ್ತಿರೋದಿಲ್ಲ ಅಂಡ್ ಇವರಿಗೆ ಬೇರೆ ಬೇರೆ ಏನ್ ಪ್ರಾಬ್ಲಮ್ಸ್ ಇದೆ ಪೇಷಂಟ್ಸಿಗೂ ಗೊತ್ತಿರೋದಿಲ್ಲ. ಅವ್ರಿಗೆ ಒಂದೇ ಗೊತ್ತಾಗ್ತಾ ಇರುತ್ತೆ ತನಗೆ ಈ ತರ ನಿಮಿರು ದೌರ್ಬಲ್ಯ ಇದೆ ಅಂತ. ಸೊ ಏನೂ ತಿಳಿದೆ ಅವರು ಈ ಗುಳಿಗೆಯನ್ನ ತಗೊಳ್ತಾರೆ. ಕೆಲವೊಮ್ಮೆ ಸ್ವಲ್ಪ ಡೋಸ್ ಇಂದು ಅವರಿಗೆ ಆಕ್ಟ್ ಆದಾಗ ಇದು 20 mg ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ನೆಕ್ಸ್ಟ್ ನಾನು 60 mg ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ನನಗೆ ಈ ತರ ಇರೆಕ್ಷನ್ ಆಗಬಹುದು ಅಂತ ಹೈಯರ್ ಡೋಸ್ ಮಾಡ್ತಾರೆ. ಸೊ ಹೇಗೆ ಡೋಸ್ ಹೈ ಆಗ್ತಾ ಹೋಗುತ್ತೆ ಸೈಡ್ ಇಫೆಕ್ಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ವಯಾಗ್ರಾ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಅನ್ನ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೆಡೇಕ್ ಅನ್ನೋದು ತುಂಬಾ ಕಾಮನ್ ಸೈಡ್ ಇಫೆಕ್ಟ್ ಈ ವಯಾಗ್ರಾ ಔಷಧಿದು. ಈ ತರ ಇರೆಕ್ಷನ್ ಅನ್ನ ಅದು ತಂದಾಗ ಕೆಲವೊಂದ್ಸಲ ಪೇಷಂಟ್ಗೆ ಹೇಳ್ತಾ ಇರ್ತಾರೆ, ನನಗೆ ಈ ತುಂಬಾ ತಲೆನೋಯ್ತಾ ಇದೆ, ಮೈಗ್ರೇನ್ ತರ ಹೆಡೇಕ್ ಬರ್ತಾ ಇದೆ ಅಂತ. ಈ ಗುಳಿಗೆ ರಕ್ತನಾಳದಲ್ಲಿ ರಕ್ತದ ವೆಲಾಸಿಟಿ ಅಥವಾ ರಕ್ತದ ಫ್ಲೋ ಅನ್ನ ಇನ್ಕ್ರೀಸ್ ಮಾಡೋದ್ರಿಂದ ಅದು ತಲೆಯಲ್ಲಿ ಇರುವಂತಹ ರಕ್ತನಾಳದಲ್ಲಿಯೂ ಸಹ ಈ ತರ ರಕ್ತದ ಪ್ರವಾಹವನ್ನ ಜಾಸ್ತಿ ಮಾಡ್ತಾ ಇರುತ್ತೆ. ಆದ್ರಿಂದ ಈ ತರ ನೋವು ಬರ್ತಾ ಇರುತ್ತೆ. ಸೊ ನೀವು ಈ ತರ ನೋವು ಬಂದಾಗ ಯಾವುದಾದ್ರೂ ಪೇನ್ ಕಿಲ್ಲರ್, ಪ್ಯಾರಾಸಿಟಮಾಲ್, ಬ್ರೂಫೇನ್ ಎಕ್ಸೆಟ್ರಾ ತೆಗೆದುಕೊಳ್ಬಹುದು. ಬಟ್ ದಿಸ್ ಈಸ್ ದ ಸೈಡ್ ಇಫೆಕ್ಟ್ ಆಫ್ ಸಿಲ್ಡಿನಾಫಿಲ್ ಆರ್ ವಯಾಗ್ರಾ. ಸೆಕೆಂಡ್ ಸೈಡ್ ಇಫೆಕ್ಟ್ ಅಂತ ಹೇಳಿದ್ರೆ, ಕೆಲವೊಮ್ಮೆ ಈ ಗುಳಿಗೆ ತಗೊಂಡಾಗ ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರೆ, ನನಗೆ ಮೂಗು ಕಟ್ಟಿದಾಗ ಆಗತ್ತೆ, ಮೂಗಲ್ಲಿ ತುಂಬಾ ಸ್ಟಫಿನೆಸ್ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ಕೊಂಡು ಫ್ಲಶ್ಡ್ ಔಟ್ ಫೀಲಿಂಗ್ ಬರ್ತಾ ಇರುತ್ತೆ ಪೇಷಂಟ್ಗೆ. ಇದು ಸಹ ಜಾಸ್ತಿ ಬ್ಲಡ್ ಫ್ಲೋ ಅಲ್ಲಿ ಹೋಗೋದ್ರಿಂದ ಅಲ್ಲಿರುವಂತ ರಕ್ತನಾಳಗಳೆಲ್ಲ ಅಗಲವಾಕೊಂಡು ಮೂಗು ತುಂಬಾ ಕಟ್ಟಿದ ಹಾಗೆ ಸ್ಟಫಿನೆಸ್ ಬರ್ತಾ ಇರುತ್ತೆ, ಫ್ಲಶಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸೈಡ್ ಇಫೆಕ್ಟ್ ಅಂತ ಹೇಳಿದ್ರೆ ಸ್ಟಮಕ್ ಅಪ್ಸೆಟ್ ಆಗಬಹುದು ಈ ವಯಾಗ್ರಾ ತೆಗೆದುಕೊಳ್ಳುವಂತ ಪೇಷಂಟ್ ಅಲ್ಲಿ. ಅರೌಂಡ್ 3 to 17% ಪೇಷಂಟ್ಸ್ಗೆ ಈ ತರ ಸ್ಟಮಕ್ ಅಪ್ಸೆಟ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ನೀವು ಈ ಮದ್ಯಪಾನ ಎಕ್ಸೆಟ್ರಾ ಜೊತೆ ಈ ವಯಾಗ್ರಾ ಅನ್ನ ತೆಗೆದುಕೊಂಡ್ರೆ ಈ ತರ ಸ್ಟಮಕ್ ಅಪ್ಸೆಟ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಕೆಲವೊಮ್ಮೆ ಈ ಮೂಗಿನಿಂದ ರಕ್ತಸ್ರಾವ ಸಹ ಆಗ್ತಾ ಇರುತ್ತೆ, ಯಾಕಂದ್ರೆ ರಕ್ತ ಅಷ್ಟು ಫ್ಲೋ ಆಗ್ತಾ ಇರೋದ್ರಿಂದ, ಅಷ್ಟು ಪ್ರೆಷರ್ ಇಂದ ಕೆಲವೊಮ್ಮೆ
ಮೂಗಿನಿಂದ ರಕ್ತ ಸಹ ಬರ್ಬೋದು ಬಿಕಾಸ್ ಆಫ್ ದಿಸ್ ವಯಾಗ್ರಾ. ಸೊ ಈ ತರ ಏನಾದರೂ ನಿಮ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ನೀವು ಆಲ್ವೇಸ್ ನಿಮ್ಮ ಡಾಕ್ಟರ್ ಅನ್ನ ಭೇಟಿಯಾಗೋದು ಬೆಟರ್. ಅಂಡ್ ಫ್ರೀಕ್ವೆಂಟ್ಲಿ ಬಹಳ ಸಲ ಹೀಗೆ ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನೀವು ಇದನ್ನ ನಿಗ್ಲೆಕ್ಟ್ ಮಾಡಕ್ಕೆ ಹೋಗ್ತಾನೆ ಇರಬಾರ್ದು. ಕೆಲವೊಮ್ಮೆ ಇದು ಎಮರ್ಜೆನ್ಸಿ ಆಗಿರ್ಬೋದು. ಸೊ ಆದ್ರಿಂದ ನೀವು ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಡೋಸ್ ಕಡಿಮೆ ಮಾಡಬೇಕಾಗಿ ಬರ್ಬೋದು ಅಥವಾ ನಿಮ್ಗೆ ಬೇರೆ ಔಷಧಿಗಳನ್ನ ಕೊಡಬೇಕಾಗಿ ಬರ್ಬೋದು. ಬಟ್ ಈ ತರದ ಪ್ರಾಬ್ಲಮ್ಸ್ ಬಂದಾಗ ಡಾಕ್ಟರ್ ನಿಮ್ಮನ್ನ ಅಸೆಸ್ ಮಾಡಿ ನಿಮ್ಗೆ ತಕ್ಕಂತಹ ಔಷಧಿಗಳನ್ನ ಸಜೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೈಡ್ ಇಫೆಕ್ಟ್ ಅಂತ ಹೇಳಿದ್ರೆ BP ಕಡಿಮೆ ಆಗಿ ಹೋಗ್ಬಿಡೋದು. ಇದು ಈ ರಕ್ತನಾಳಗಳನ್ನ ಅಗಲ ಮಾಡೋದ್ರಿಂದ ಏನಾಗುತ್ತೆ, ಬ್ಲಡ್ ಇನ ಪ್ರೆಷರ್ ಏನಾಗುತ್ತೆ ಅಲ್ಲಿ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಒಂಥರ ತಲೆ ತಿರುಗದಾಗ ಆಗ್ಬೋದು, ವೀಕ್ನೆಸ್ ಆಗ್ಬೋದು, ನಿಮ್ಮ BP ಸಡನ್ಲಿ ಡೌನ್ ಆಗ್ಬಿಡ್ಬೋದು. ಆಲ್ರೆಡಿ ನೀವು BP ಪೇಷಂಟ್ಸ್ ಇದ್ದೀರಾ ಅಂಡ್ ನೀವು BP ಗುಳಿಗೆಯನ್ನ ತೆಗೆದುಕೊಳ್ತಾ ಇದ್ದೀರಾ BPಯನ್ನ ಕಮ್ಮಿ ಮಾಡ್ಲಿಕ್ಕೆ, ಅಂಥದ್ರಲ್ಲಿ ನೀವು ಈ ಸಿಲ್ಡೆನಾಫಿಲ್ ವಯಾಗ್ರಾನ ತೆಗೆದುಕೊಂಡ್ರೆ ನಿಮ್ಮ BP ಬಹಳ ಕಡಿಮೆ ಆಗ್ಬಿಡ್ಬೋದು ಅಂಡ್ ಇದರಿಂದ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ಕೆಲವೊಮ್ಮೆ ಏನಾಗತ್ತೆ, ಈ ವಯಾಗ್ರಾ ತೆಗೆದುಕೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಈ ಪ್ರೊಲಾಂಗ್ಡ್ ಇರೆಕ್ಷನ್ ಆಗ್ತಾ ಇರುತ್ತೆ. ಅಂದ್ರೆ 4 ತಾಸುಗಳ ಮಟ್ಟಿಗೆ ಅವರಿಗೆ ಈ ಇರೆಕ್ಷನ್ ಉಳಿತಾ ಇರುತ್ತೆ. ಅದನ್ನ ನಾವು ಪ್ರಿಯಾಪಿಸಮ್ ಅಂತ ಇರ್ತೇವೆ. ಇದು ತುಂಬಾ ಪೇನ್ಫುಲ್ ಆಗಿರುತ್ತೆ. ಆ ಇರೆಕ್ಷನ್ ಹಾಗೆ ಇರುತ್ತೆ. ಇದು ಒಂದು ಎಮರ್ಜೆನ್ಸಿ ಕಂಡೀಷನ್ ಇರುತ್ತೆ. ಸೊ ನೀವು ಇದನ್ನ ಮನೆಯಲ್ಲಿಯೇ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇರ್ತಾ ಇರಬಾರ್ದು. ಇದರಿಂದ ನಿಮ್ಮ ರಕ್ತನಾಳಗಳು ಡ್ಯಾಮೇಜ್ ಆಗ್ತಾ ಇರ್ಬೋದು. ಸೊ ಈ ತರ ನಿಮ್ ಪ್ರಾಬ್ಲಮ್ ಬಂತು ಅಂದ್ರೆ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು. ಬಹಳ ಕಡಿಮೆ ಈ ತರ ಆಗೋದು, ಬಟ್ ಎಸ್, ದಿಸ್ ಇಸ್ ಆಲ್ಸೋ ಅ ಸೈಡ್ ಇಫೆಕ್ಟ್ ಆಫ್ ವಯಾಗ್ರಾ. ಕಣ್ಣಿನಲ್ಲೂ ಸಹ ಕೆಲವೊಂದು ಚೇಂಜಸ್ ಅನ್ನ ಈ ವಯಾಗ್ರಾ ಮಾಡ್ತಾ ಇರುತ್ತೆ. ಯಾಕಂದ್ರೆ ಕಣ್ಣಿನಲ್ಲಿರುವಂತ ಎನ್ಸೈಮ್ಸ್ ಅಲ್ಲಿಯೂ ಸಹ ಇದು ಚೇಂಜಸ್ ಅನ್ನ ತರ್ತಾ ಇರುತ್ತೆ. ಸೊ ಕೆಲವೊಬ್ಬರಿಗೆ ಈ ವಯಾಗ್ರಾ ಗುಳಿಗೆ ತೆಗೆದುಕೊಂಡಾಗ ಸ್ವಲ್ಪ ಕಣ್ಣು ಅಥವಾ ದೃಷ್ಟಿ ಸ್ವಲ್ಪ ಮಂಜಾದಾಗೆ ಆಗೋದು, ಅಥವಾ ಅವರಿಗೆ ಏನು ಕಣ್ಣು ಕಾಣಿಸ್ದೇನೆ ಇರ್ಬೋದು. ಕೆಲವೊಬ್ಬರಿಗೆ ಲಾಸ್ ಆಫ್ ವಿಷನ್ ಆಗತ್ತೆ. ಆವಾಗ ಡೆಫಿನೆಟ್ಲಿ ನೀವು ಡಾಕ್ಟರ್ನ ಭೇಟಿ ಆಗಲೇಬೇಕು. ಕೆಲವೊಬ್ಬರಿಗೆ ಈ ನೀಲಿ ಬಣ್ಣ ಮತ್ತು ಹಸಿರು ಬಣ್ಣ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಾ ಇರೋದಿಲ್ಲ. ಕೆಲವೊಬ್ಬರಿಗೆ ಎಲ್ಲಾ ವಸ್ತುಗಳಲ್ಲಿ ಒಂಥರ ಬ್ಲೂಯಿಶ್, ಒಂಥರ ನೀಲಿ ಟಿಂಜ್ ಕಾಣ್ತಾ ಇರ್ಬೋದು. ಸೊ ಇವೆಲ್ಲ ಈ ಗುಳಿಗೆಯ ಸೈಡ್ ಇಫೆಕ್ಟ್ ಇರುತ್ತೆ. ಬಟ್ ಎಸ್, ನಿಮ್ಗೆ ಈ ವಿಷನ್ ಲಾಸ್ ಎಕ್ಸೆಟ್ರಾ ಆಯ್ತು ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕಾಗತ್ತೆ. ಬೇರೆ ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಈ ಬಾಡಿ ಪೇನ್ ಬರ್ಬೋದು, ಮೈಕೈ ಎಲ್ಲ ನೋವು ಬರ್ಬೋದು, ಬೆನ್ನು ನೋವು ಬರ್ತಾ ಇರ್ಬೋದು, ಈ ಎದೆ ಉರಿ ಆಗ್ತಾ ಇರ್ಬೋದು, ನಿದ್ದೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇರ್ಬೋದು, ಕೈಕಾಲಲ್ಲಿ ಎಲ್ಲ ನೋವು ಬರ್ಬೋದು, ಒಂಥರ ಕೈಕಾಲು ಸೂಜಿಯಿಂದ ಚುಚ್ಚಿದಾಗ ಆಗ್ತಾ ಇರ್ಬೋದು. ಕೆಲವೊಬ್ಬರಿಗೆ ತುಂಬಾ ವೀಕ್ನೆಸ್ಸು, ಲೈಟ್ ಹೆಡೆಡ್ನೆಸ್ಸು, ವಾಂತಿ ಬಂತರ ಆಗ್ತಾ ಇರ್ಬೋದು. ಸೊ ಇವು ಕೆಲವೊಂದು ಅದರ್ ಸೈಡ್ ಇಫೆಕ್ಟ್ಸ್ ಆಫ್ ವಯಾಗ್ರಾ. ಕೆಲವೊಮ್ಮೆ ಈ ಕಿವಿ ಕೇಳಿಸ್ತಾ ಇರೋದಿಲ್ಲ, ಹಿಯರಿಂಗ್ ಲಾಸ್ ಸಹ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಪ್ರೊಲಾಂಗ್ಡ್ ಇರೆಕ್ಷನ್ ಇದೆ, ಕಿವಿ ಕೇಳಿಸ್ತಾ ಇಲ್ಲ ಅಂಡ್ ದೃಷ್ಟಿ ಸಹ ಹೋಗ್ತಾ ಇದೆ. ಈ ತರದ್ ಏನಾದ್ರೂ ಸೈಡ್ ಇಫೆಕ್ಟ್ಸ್ ಇದ್ದಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಡೆಫಿನೆಟ್ಲಿ ಭೇಟಿ ಆಗ್ಬೇಕು. ಈ ತರ ಸೈಡ್ ಇಫೆಕ್ಟ್ಸ್ ಬಂದಾಗ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ನೀವು ಈ ತರ ಔಷಧಿಗಳನ್ನ ನಿಮ್ಮ ಡಾಕ್ಟರಿನ ಇವ್ಯಾಲ್ಯೂಯೇಷನ್ ನಂತರವೇ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಯಾಕಂದ್ರೆ ಡಾಕ್ಟರ್ ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ನಿಮ್ಗೆ BPನೋ ಬೇರೆ ಅದರ್ ಪ್ರಾಬ್ಲಮ್ಸ್ ಇದೆಯೋ ಅಂತ ನೋಡ್ಕೊಂಡು ನಿಮ್ಗೆ ತಕ್ಕ ಹಾಗೆ ನಿಮ್ಗೆ ಒಂದು ಡೋಸ್ ಅನ್ನ ಹೇಳ್ಕೊಂಡು ಔಷಧಿಯನ್ನ ಬರ್ಕೊಡ್ತಾ ಇರ್ತಾರೆ. ಸೊ ನಿಮ್ಮ ಕಂಡೀಷನ್ ಗೊತ್ತಿಲ್ಲದೆ ನೀವು ತೆಗೆದುಕೊಂಡು ಅದರಿಂದ ಈ ಸೈಡ್ ಇಫೆಕ್ಟ್ಸ್ ಆಗೋದ್ಕಿಂತ ನಿಮ್ಮ ಹೆಲ್ತ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಪ್ರಿಸ್ಕ್ರಿಪ್ಷನ್ ಮೇಲೆ ಔಷಧಿ ತಗೊಳ್ಳೋದು ಎಲ್ಲರಿಗಿಂತ ಬೆಸ್ಟ್ ಚಾಯ್ಸ್. ಸಪೋಸ್ ನೀವು ತಗೊಳ್ತಾನೆ ಇದ್ದೀರಾ ಅಂದಾಗ ಯಾವಾಗಲೂ ಸಣ್ಣ ಡೋಸ್, ಸ್ಮಾಲೆಸ್ಟ್ ಡೋಸ್ ಇಂದ ಸ್ಟಾರ್ಟ್ ಮಾಡಬೇಕು. ಅಂಡ್ ಬೇಕಿತ್ತು ಅಂದಾಗ ನಾವು ಆ ಡೋಸೇಜ್ ಅನ್ನ ಹೆಚ್ಚಿಗೆ ಮಾಡಬಹುದು. ನೀವು ಎಷ್ಟು ಜಾಸ್ತಿ ಡೋಸೇಜಿನ ಔಷಧಿಯನ್ನ ತಗೊಳ್ತೀರಾ ಅಷ್ಟು ಅದರ ಸೈಡ್ ಇಫೆಕ್ಟ್ ಸಹ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಅಪ್ರೋಪ್ರಿಯೇಟ್ ಡೋಸೇಜ್ ಏನು? ಇದು ಅಪ್ರೋಪ್ರಿಯೇಟ್ ಡೋಸೇಜ್ ವೇರಿ ಆಗ್ತಾ ಇರುತ್ತೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ, ಅವರ ಹೆಲ್ತ್ ಕಂಡೀಷನ್ನಿನ ಮೇಲೆ ಎಕ್ಸೆಟ್ರಾ. ಸೊ ನಿಮ್ಗೆ ಕರೆಕ್ಟ್ ಆಗಿರುವಂತ ಡೋಸೇಜ್ ಅನ್ನ ನಿಮ್ಮ ಡಾಕ್ಟರ್ ಕೊಡ್ತಾ ಇರ್ತಾರೆ. ಬಟ್ ಒಂದು ಸಜೆಷನ್ ಅಂದ್ರೆ ಸ್ಮಾಲೆಸ್ಟ್ ಡೋಸ್ ಇಂದ ಸ್ಟಾರ್ಟ್ ಮಾಡಿ. ಈ ಔಷಧಿಯನ್ನ ನೀವು ಲೈಂಗಿಕ ಕ್ರಿಯೆ ನಡೆಯೋಕ್ಕಿಂತ ಒಂದು 30 to 1 hour ಮೊದಲೇ ತೆಗೆದುಕೊಳ್ಬಹುದು. ನೀರಿನ ಜೊತೆ ತೆಗೆದುಕೊಳ್ಬಹುದು. ಅಂಡ್ ಈ ಔಷಧಿಯನ್ನ ತೆಗೆದುಕೊಂಡಾಗ ಇದರ ಎಫೆಕ್ಟ್ ಏನಿರುತ್ತೆ, ಒಂದು 2 ರಿಂದ 5 ತಾಸುಗಳ ಒಳಗಡೆ ಇದರ ಎಫೆಕ್ಟ್ ಕಡಿಮೆ ಆಗ್ತಾ ಬರ್ತಾ ಇರಬೇಕು. ಸಪೋಸ್ ನಿಮ್ಗೆ 4 hours ಗಿಂತ ಜಾಸ್ತಿ ಈ ತರ ಪ್ರೊಲಾಂಗ್ ಡಿರೆಕ್ಷನ್ ಇದೆ ಅಂದಾಗ ಇದು ಎಮರ್ಜೆನ್ಸಿ ಆಗಬಹುದು. ಕೆಲವೊಂದು ಸೈಡ್ ಇಫೆಕ್ಟ್ಸ್ ಆಫ್ ವಯಾಗ್ರಾ. ಆಲ್ವೇಸ್ ಬಿ ರೆಸ್ಪಾನ್ಸಿಬಲ್ ಅಂಡ್ ಬಿ ಸೇಫ್. ಈ ಔಷಧಿಗಳನ್ನ ನೀವು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ತೆಗೆದುಕೊಂಡು ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡ್ಕೊಂಡು ತೆಗೆದುಕೊಳ್ಳೋದ್ರಿಂದ ಸುಮಾರಷ್ಟು ಈ ತರ ಸೈಡ್ ಇಫೆಕ್ಟ್ಸ್ ಅನ್ನ ನೀವು ತಡೆಗಟ್ಟಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. Please like, share and subscribe the channel. Thank you.